ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಹೈಸ್ಕೂಲ್ ಫೀಲ್ಡು. ಆಲ್ಮೋಸ್ಟ್ ದಾವಣಗೆರೆ ಎಲ್ಲ ಪೀಪಲ್ಸ್ ಅಂದರೆ ಎಲ್ಲ ಜನರುಗಳಿಗೂ ಈ ಆಲ್ಮೋಸ್ಟ್ ಈ ಫೀಲ್ಡ್ ಗೊತ್ತೇ ಇರುತ್ತೆ, ಹಾಗೆ ಲೋಕಲ್ ಜನಗಳಿಗೂ ಗೊತ್ತೇ ಇರುತ್ತೆ ಈ ವಿಷಯ. ಗೈಸ್ ಏನಪ್ಪ, ದಾವಣಗೆರೆ ಬಂದರೆ ಅಂದರೆ ನೀವೇನಾದರೂ ದಾವಣಗೆರೆ ಆಗಿದ್ದರೆ, ನಿಮಗೂ ಕೂಡ ದಾವಣಗೆರೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನಿವಾಗ ಒಂದು ಕೆಲಸದ ಮೇಲೆ ಬಂದಿದ್ದೀನಿ. ನಮ್ದು ಇಲ್ಲೇ ಊರು, ದಾವಣಗೆರೆ ಹತ್ರ ಒಂದು ಹಳ್ಳಿ. ಮತ್ತು ಏನಂತೀರ, ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ ಮತ್ತು ಏನು ಹೇಳ್ತೀರಾ? ಏನಾದ್ರು ಹೇಳೋ ಸಮಾಚಾರ ಏನಾರು ಇದ್ದರೆ ಖಂಡಿತವಾಗೂ ನೀವು ನಮ್ಮ ಹತ್ರ ಹೇಳ್ಕೋಬೋದು. ಇದು ಜಸ್ಟ್ ಹೈಸ್ಕೂಲ್ ಫೀಲ್ಡ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅನ್ಕೋನಕ್ಕೇನು, ಕಾಣಿಸ್ತಾ ಇರಲೇಬೇಕಲ್ಲ. ಎಲ್ಲರಿಗೂ ನೆನಪಿರುತ್ತಲ್ಲ ಇಲ್ಲೆಲ್ಲ ಓಡಾಡಿರೋದು. ಪೂರ ಸ್ಟೂಡೆಂಟ್ ಅಂದಮೇಲೆ ನಮ್ಮ ದಾವಣಗೆರೆ ಕಾಲೇಜ್ ಒಳಗಡೆ ಓಡಾಡೇ ಇರ್ತೀರ ಹೈಸ್ಕೂಲ್ ಫೀಲ್ಡಲ್ಲಿ. ಆಮೇಲೆ ದ ಫೇಮಸ್ ನಮ್ಮ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಅಂತ ಆಗ್ತಾರೆ. ಅದು ಸ್ಟೇಜನ್ನು ಇಲ್ಲೇ ಹಾಕಿ ಇದೇ ಗ್ರೌಂಡಲ್ಲಿ ಗಣಪತಿಯನ್ನು ಕೂರಿಸಿರ್ತಾರೆ. ಓಕೆ, ಆಲ್ಮೋಸ್ಟ್ ಎಲ್ಲರೂ ಬಂದು ಹೋಗಿರ್ತೀರಾ ಅನ್ಕೋತೀನಿ. ಈ ದಾವಣಗೆರೆ ಇದು ಪೂರ್ತಿ ಕಂಪ್ಲೀಟ್ ಫೀಲ್ಡೇ. ಮೊದಲಿಗೆ ಹೋದ ದಿವಸ ಇದು ಏನಾಗಿತ್ತು, ಗೌರ್ಮೆಂಟ್ ಏನಾಗಿತ್ತು, ಬಸ್ ಸ್ಟ್ಯಾಂಡ್ ಆಗಿತ್ತು ಇದು ಒಂದಿಷ್ಟು. ಅಂದರೆ ಗೌರ್ಮೆಂಟ್ ಈಗ ಹೊಸದಾಗಿ ಹೈಸ್ಕೂಲು ಅಥವಾ ಹೊಸದಾಗಿ ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತಲ್ಲ, ಹಾಗಾಗಿ ಇದು ಹೋದ ದಿವಸ ಬಸ್ ಸ್ಟ್ಯಾಂಡ್ ಆಗಿತ್ತು. ಸಿಟಿ ಬಸ್ ಸ್ಟ್ಯಾಂಡ್ ಥರ ಅಥವಾ ನ್ಯೂ ಬಸ್ ಸ್ಟ್ಯಾಂಡ್ ಥರ ಇವಾಗ ಖಾಲಿ ಹೊಡಿತಾ ಇದೆ. ಆಗಿನ ಟೈಮಲ್ಲಿ ಇದು ಅಷ್ಟು ಫುಲ್ಲು ರಶ್ ಇರೋದು. ಹೈಸ್ಕೂಲು ಒಂದು ಅರ್ಧ ಬಿಟ್ಟು ಅರ್ಧ ಕಟ್ಟಿದ್ರು. ಹೀಗಿದೆ. ಇಂದು 10 o'clock ಇರೋದು, ಹೋಗ್ಬೇಕಾಗಿರೋದು. ಬಟ್ ನಾನೇನು 9 ಗಂಟೆ, ಇವಾಗ ಆಲ್ರೆಡಿ ನನ್ನ ನಾಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಹೈಸ್ಕೂಲ್ ಫೀಲ್ಡಿಗೆ ಬಂದು ಸುತ್ತರಿತಾ ಇದ್ದೀನಿ. ಅಂತ ಏನು ಮಾಡೋದು ಹೇಳಿ, ನೀವೇ ಏನಾದರೂ ಹೇಳಿರುತ್ತೆ ಕೇಳಮ್ಮ. ನನ್ನ ವಾಯ್ಸ್ ನಿಮ್ಗೆಲ್ಲರಿಗೂ ಕೇಳಿಸುತ್ತೆ ಅಂತ ಅನ್ಕೋತೀನಿ. ಓಕೆ, ದಾವಣಗೆರೆಗೆ ಬಂದು ಏನು ಮಾಡೋದು, ಎಲ್ಲ ನೋಡಿದಾಗಿದೆ, ಈಗ ಬೋರು ಆದರೂ. ಮತ್ತೆ ಸಮಾಚಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.